ಮೊದಲೇ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಲ್ಲ ಹೇಗೆಲ್ಲ ಕ್ರಾಸ್ ಕ್ವಶನ್ ಮಾಡ್ತಾರೆ ಅಂತ. ನಾನು ಕರೆಕ್ಟಾಗಿ ಆ ಟೈಮಿಗೆ ಅದೇನು ಉಳಿಯುತ್ತೋ ಹೇಳ್ತೀನಿ ಬಿಡು ಬಾವ. ಏಯ್ ಏನು ಹುಡುಗಾಟ ಆಡ್ತಿದ್ಯಾ? ಮೊದಲೇ ಇದನ್ನೆಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಬೇಕು. ನಾಳೆ ಅವ್ರ ಮುಂದೆ ಮೆಮ್ಮೆ ಅಂದರೆ ತಗ್ಲಾಕೊಂಡ್ಬಿಡ್ತೀಯ ಅಷ್ಟೇ. ಒಂದು ಕೆಲಸ ಮಾಡು, ನಿನಗೆ US ಅಲ್ಲಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಬಿಡು. ಅದನ್ನ ಯಾರು ನಂಬ್ತಾರ ಬಾವ? ಅಷ್ಟೇ ಹೇಳಿದ್ರೆ ಖಂಡಿತ ಯಾರು ನಂಬಲ್ಲ. ನಾನು ನಿಮ್ಗೆ ಎಲ್ರಿಗೂ ಮೊದಲೇ ಹೇಳಬೇಕು ಅಂದ್ಕೊಂಡಿದ್ದೆ, ನೀವೆಲ್ಲ ಎಲ್ಲಿ ಒಪ್ಕೊಳ್ಳೋದಿಲ್ವ ಅನ್ನೋ ಭಯದಲ್ಲಿ ಹೇಳಲಿಲ್ಲ ಅಂತ ಹೇಳಬೇಕು. ನೀನು ಏನೇ ಹೇಳಿದ್ರು ಕಾನ್ಫಿಡೆಂಟಾಗಿ ಹೇಳಬೇಕು. ನಮ್ಮಿಬ್ರು ಮದುವೆ ಮಾಡಿದ್ರು ಇಬ್ರು ಜೀವನ ಎಕ್ಕುಟ್ಟಾಗುತ್ತೆ ಅಂತ ಕಣ್ಣೀರು ಸುರಿಸಿ ಚೆನ್ನಾಗಿ ಡ್ರಾಮಾ ಮಾಡಬೇಕು. ಕಣ್ಣೀರಿಗೆ ಕರಿದರ ಜೀವನ ಇಲ್ಲ ನಕ್ಷತ್ರ. ನಿನ್ನ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿರಬೇಕು ಅಷ್ಟೇ, ಓಕೆನಾ? ಇದೆಲ್ಲ ಆಗೋದೇ ಇಲ್ಲ ಬಾವ. ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ, ಬಟ್ ರಿಸಲ್ಟ್ಸ್ ನಿಂಗೆ ಬೇಕಾದಾಗ ಬರಲ್ಲ ಅಷ್ಟೆ. ಏಯ್ ಓಕೆ ತಾನೇ? ಗುಡ್. ಈ ಬಣ್ಣದ ಜಾಗ ನಿನ್ನ ಕೈನಲ್ಲಿರೋ ಮದರಂಗಿ ನೋಡಿ ಸಂತೋಷ ಪಡ್ಲಾ ಸಂಕಟ ಪಡ್ಲಾ ನನಗೆ ಒಂದು ಅರ್ಥ ಆಗ್ತಿಲ್ಲ ಕಂದ. ಭಾವನೆಗಳು ನಮ್ಮ ಬಂಧನದಲ್ಲಿ ಇಲ್ಲ ಅಂದಮೇಲೆ ಅದನ್ನ ಬಿಡುಗಡೆ ಮಾಡಿ ಮುಂದಕ್ಕೆ ಹೋಗೋದೇ ಜೀವನ ಅಪ್ಪ. ಸರಿ ಬಿಡು, ನಂಗೊಂದು ಸಹಾಯ ಮಾಡ್ತೀಯಾ? ಸಹಾಯನ? ಏನು ಹೇಳಮ್ಮ? ಕೃಷ್ಣ ಸರ್ ಬಂದಿದ್ರು ಮುನಿನ ಮದುವೆ ಆಗಬೇಡ ಅಂತ ಹೇಳೋದಕ್ಕೆ. ಮುನಿ ಸರಿ ಇಲ್ಲ, ಅವನು ಕೆಟ್ಟವನು, ಅದು ಇದು ಅಂತ ತುಂಬಾ ಕತೆ ಹೇಳಿದ್ರು. ನೋಡ್ದ್ಯಾ ಅವ್ರಿಗೂ ಅರ್ಥ ಆಯ್ತು. ಈಗೇನು ನಾನು ಮುನಿ ಹತ್ರ ಹೋಗಿ ಈ ಮದ್ವೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕಷ್ಟೇ ತಾನೆ? ಅಯ್ಯೋ ಇದು ಸಹಾಯ ಅಲ್ಲ ಕಂದ, ಇದು ನನ್ನ ಕರ್ತವ್ಯ. ನಾನು ಈಗಲೇ ಹೋಗಿ ಹೇಳ್ತೀನಿ. ಅಪ್ಪ, ನೀನ್ ಹೋಗ್ಬೇಕಾಗಿರೋದು ಮುನಿ ಹತ್ರ ಅಲ್ಲ, ಕೃಷ್ಣ ಸರ್ ಹತ್ರ. ಏನ್ ಹೇಳ್ತಾ ಇದೀಯಮ್ಮ? ಅವ್ರ ಹತ್ರ ಯಾಕೆ ಹೋಗ್ಬೇಕು? ನನ್ನ ಜೀವನ ಹಾಳಾಗಿ ಹೋಗುತ್ತೆ ಅಂತ ತುಂಬ ಕೇರ್ ತಗೊಂಡು ಮದುವೆ ನಿಲ್ಸಕ್ಕೆ ಏನೇನೋ ಪ್ರಯತ್ನ ಪಡ್ತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ಇಂಥ ತೊಂದರೆ ತಗೊಳಕ್ಕೆ ಹೋಗಬೇಡಿ, ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಬಿಡು ಅಂತ ಹೇಳಿ ಅಪ್ಪ. ರಾಧಾ, ಅವ್ರು ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ಅವ್ರಿಗೆ ನಿನ್ನ ಜೀವನದ ಬಗ್ಗೆ ಕಾಳಜಿ ಇದೆ ಕಂದ, ನಿನಗೆ ಯಾಕಿಲ್ಲ? ನೋಡು ಪುಟ್ಟ, ಈಗಲೂ ಕಾಲ ಮಿಂಚಿಲ್ಲ. ಒಂದ್ಸಲ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು, ಮುಂದಿನ ನಾನು ನೋಡ್ಕೊಳ್ತೀನಿ. ಬೇಡಪ್ಪ, ಈಗಾಗಲೇ ನಾವು ತುಂಬ ಮುಂದೆ ಬಂದ್ಬಿಟ್ಟಿದ್ದೀವಿ, ಮತ್ತೆ ಹಿಂದಿರುಗಿ ನೋಡಕ್ ನನ್ಗೆ ಇಷ್ಟ ಇಲ್ಲ. ಓ, ಇದರಿಂದ ನೀನ್ ತುಂಬಾ ಸಮಸ್ಯೆ ಅನುಭವಿಸ್ತೀಯ ಕಂದ. ಒಂದ್ಸಲ ಯೋಚನೆ ಮಾಡು ಮಗಳೇ. ತುಂಬ ಯೋಚನೆ ಮಾಡಿನೇಪ್ಪ ಈ ನಿರ್ಧಾರ ತಗೊಂಡಿರೋದು. ಕೃಷ್ಣ ಸರ್ದು ಮದುವೆ ನಡೀತಾ ಇದೆ, ಅವ್ರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿ. ನೀನು ಹೋಗಿ ಇಷ್ಟನ್ನು ಹೇಳಿ ಬಂದರೆ ನನಗೆ ತುಂಬ ಉಪಕಾರ ಆಗುತ್ತೆ. ಪ್ಲೀಸ್ ಪಾ. ಅಯ್ಯೋ ನನ್ನ ಮಾತು ಕೇಳಮ್ಮ. ಪ್ಲೀಸ್ ಅಪ್ಪ, ಇದೊಂದು ಹೆಲ್ಪ್ ಮಾಡಿ, ನಾನಿನ್ನೇನೂ ಕೇಳಲ್ಲ. ಹೋಗ್ತೀನಿ, ನಿನ್ನ ಒತ್ತಾಯಕ್ಕೋಸ್ಕರ ಹೋಗ್ತೀನಿ. ನನ್ನ ಮನಸ್ಪೂರ್ವಕವಾಗಿ ಹೋಗಲ್ಲ, ಹೇಳ್ತೀನಿ. ಏನ್ ಮಾಡ್ತಾ ಇದ್ದೀರಾ? ನನಗೆ ಬೋರ್ ಆಗ್ತಿದೆ. ಕೆಲವೊಂದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಸರ್. ನಾವು ಬಿಡ್ತೀನಿ ಅಂದ್ರು ಅದು ಬಿಡಲ್ಲ. ಓಪನ್ ಮಾಡಿ. ಏನ್ ಮಾಡ್ತಾ ಇದ್ದೀರಾ? ನನಗೆ ಬೋರ್ ಆಗ್ತಿದೆ. ನಿಮಗೆ ಬೋರ್ ಆಗ್ತಾ ಇದ್ರೆ ನಾನೇನು ಮಾಡಲಿ? ಡ್ಯಾನ್ಸ್ ಮಾಡಿ ನಗ್ಸಕ್ಕೆ ನಾನೇನು ಜೋಕರ್ ಕೆಟ್ಟೋದ್ನ? ಹುಡುಗಿ ಫುಲ್ ಜೋಶಲ್ಲಿದ್ದಾಳೆ.
ಸದ್ಯಕ್ಕೆ ಅನಾಹುತ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಿಮಗೆ ಬೋರ್ ಆಗ್ತಾ ಇದ್ರೆ ನಾನೇನು ಮಾಡಲಿ? ಡ್ಯಾನ್ಸ್ ಮಾಡಿ ನಗ್ಸಕ್ಕೆ ನಾನೇನು ಜೋಕರ್ ಕೆಟ್ಟೋದ್ನ? ಡ್ಯಾನ್ಸ್ ಮಾಡಿದ್ರೆ ಖುಷಿನೇ, ಆದ್ರೆ ಬೇಡ, ಮಾತಾಡಿ ಸಾಕು. ನೀವು ಮಾತಾಡಿದ್ರೆ ನನ್ನ ಹಾರ್ಟಲ್ಲಿ ತಂಗಾಳಿ ಬೀಸ್ದಂಗೆ ಆಗುತ್ತೆ. ಈ ಥರ ಆಟ ಆಡೋದು ನಂಗೆ ಒಂಚೂರು ಇಷ್ಟ ಆಗಲ್ಲ. ಕಣ್ಣ ಮುಚ್ಚಾಲಾಟ ನಂಗೆ ಒಂಚೂರು ಹಿಡ್ಸಲ್ಲ. ಇದಪ್ಪ ಆಟ ಅಂದ್ರೆ. ಸರ್, ನಿಧಾನವಾಗಿ ಫಾರಮ್ಗೆ ಬರ್ತಾ ಇದ್ದೀರಾ. ಈ ಸರಿ ಮ್ಯಾನ್ ಆಫ್ ದಿ ಸೀರೀಸ್ ನಿಮಗೆ. ನೋಡಿ ಮೇಡಮ್, ಈ ಥರ ಆಟ ಆಡೋದು ನಂಗೆ ಒಂಚೂರು ಇಷ್ಟ ಆಗಲ್ಲ. ಕಣ್ಣ ಮುಚ್ಚಾಲಾಟ ನಂಗೆ ಒಂಚೂರು ಹಿಡ್ಸಲ್ಲ. ಅಂದ್ರೆ ನೀವು ಮುಖ ನೋಡಿ ಮಳೆ ಹಾಕೋರು ಅಂತನಾ? ಅಂದ್ರೆ ನೀವು ಮುಖ ನೋಡಿ ಮಳೆ ಹಾಕೋರು ಅಂತನಾ? ಕೌಂಟ್ರು ಏನ್ ಮಾಡ್ತೀರಾ? ಛೆ ಹಾಗಲ್ಲ. ನಿಮ್ಮ ಮುಖ ನೋಡಿಲ್ಲ ಅಂದರೆ ಒಂಥರ ಸ್ಟ್ರೇಂಜರ್ ಥರ ಫೀಲ್ ಆಗುತ್ತೆ, ಅದಕ್ಕೆ. ದಬ್ಬಾಕು ಬೋರಿ. ನೀವು ನನ್ನ ನೋಡಿದಿರಾ ಅನ್ಸುತ್ತೆ. ನೀವು ನನ್ನ ನೋಡಿದಿರಾ ಅನ್ಸುತ್ತೆ. ಇದ್ಯಾವುದಪ್ಪ ಹೊಸ ಹುಳ ಬಿಡ್ತಾಳೆ? ಸರ್, ರಿಪ್ಲೈ ಮಾಡಿ ಸರ್. ಬಡಜೀವ ರಿಪ್ಲೈಗೋಸ್ಕರ ಕಾಯ್ತಾ ಇರುತ್ತೆ. ಬೇಕಾಗಿಲ್ಲ. ನಾನು ರಿಪ್ಲೈ ಮಾಡಿದಷ್ಟು ತಲೆ ತಿನ್ನೋದು ಜಾಸ್ತಿ ಆಗುತ್ತೆ. ಸುಮ್ಮನೆ ಇದ್ಬಿಟ್ರೆ ಸೊಪ್ಪಾಗ್ತಿಲ್ಲ ಅಂದ್ಕೊಂಡು ಅವಳ ಐಡೆಂಟಿಟಿ ಅವಳೇ ರಿವೀಲ್ ಮಾಡ್ಬಿಡ್ತಾಳೆ. ಹೇಗೆ? ಕುತೂಹಲ ಶಾಶ್ವತ. ಡೆವಲಪ್ಮೆಂಟ್ ನೋಡಿದ್ರೆ ಬಾವಿಗೆ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಆಳ ನೋಡ್ಬೇಕಷ್ಟೆ. ನಮ್ಮ ಪ್ರಸಾದು ಯಾಕೆ ಹೀಗೆ ಹೋಗ್ತಿದ್ದಾನೆ? ಮಗಳು ಮದ್ವೆಲಿ ಖುಷಿಯಾಗಿರೋದು ಬಿಟ್ಟು ಏನೋ ದೇಶ ಉದ್ಧಾರ ಮಾಡೋನ್ ಹಾಗೆ ಪ್ರಪಂಚನೇ ತಲೆ ಮೇಲೆ ಬಿದ್ದಿರೋ ಥರ ಹೋಗ್ತಾ ಇದ್ದಾನೆ. ಎಷ್ಟು ಹೇಳೋದು ಇವನಿಗೆ? ಇವನು ಯಾಕೆ ಈ ಕಡೆ ಹೋದ? ಏನೋ ಇರಬೇಕು. ಹೋಗಿ ನೋಡೇ ಬಿಡ್ತೀನಿ. ಹೇಳಿ ಮೇಡಮ್. ಮೂರ್ತಿಗಳೇ, ಏನಾದರೂ ಆಯ್ತಾ? ಮೇಡಮ್, ಸದ್ಯಕ್ಕೆ ಯಾವುದೇ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿಲ್ಲ ಮೇಡಮ್. ಮೂರ್ತಿಗಳೇ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ನಾನು ಹೇಳಿರೋ ಕೆಲಸನ ಕೃಷ್ಣ ಸೀರಿಯಸ್ ಆಗಿ ತಗೊಂಡಿದ್ದಾನ. ಆ ಕೆಲಸ ಆಗತ್ತೆ ಅನ್ನೋ ಭರವಸೆ ನಾವು ಇಟ್ಕೋಬೋದಾ? ಭರವಸೆನೇ ಬದುಕು ಅಲ್ವಾ ಮೇಡಮ್? ಕ್ರಿಸ್ ಸರ್ ಸೀರಿಯಸ್ ಆದರೆ ಖಂಡಿತವಾಗ್ಲೂ ಕೆಲಸ ಆಗಲ್ಲ ಮೇಡಮ್. ಅವರು ಅವರಾಗೆ ಇದ್ದು ಪ್ರಯತ್ನ ಮಾಡಿದಾಗಲೇ ನಮಗೆ ಬೇಕಾದ ಹಾಗೆ ರಿಸಲ್ಟ್ ಬರೋದು. ಅವರು ಸೀರಿಯಸ್ ಆದರೆ ಯಾವ ಕೆಲಸನೂ ನಾಜೂಕಾಗಿ ಆಗಲ್ಲ ಮೇಡಮ್. ನೀವು ಬಿಡಿ ಮೂರ್ತಿಗಳೇ, ಯಾವಾಗಲೂ ಕೃಷ್ಣನ್ ಪರನೇ ವಹಿಸ್ಕೊಂಡು ಮಾತಾಡ್ತೀರಾ. ವಿಶ್ವಾಸ ಭ್ರಮೆ ಆಗಬಾರ್ದು ಮೂರ್ತಿಗಳೇ. ಖಂಡಿತವಾಗ್ಲೂ ಆಗಲ್ಲ ಮೇಡಮ್. ನೀವೇನು ಯೋಚನೆ ಮಾಡಬೇಡಿ, ಆ ಕೆಲಸ ಆಗೇ ಆಗುತ್ತೆ. ಯಾಕೆಂದರೆ ಆ ಕೆಲಸ ಹೇಳಿರೋರು ನೀವು. ಕ್ರಿಸ್ ಸರ್ಗೆ ಅದ್ರ ಬಗ್ಗೆ ಎಷ್ಟು ಕನ್ಸರ್ನ್ ಇತ್ತು ಅಂತ ಅವ್ರ ಮಾತಲ್ಲೇ ಅರ್ಥ ಆಗ್ತಾ ಇತ್ತಲ್ಲ ಮೇಡಮ್. ಕ್ರಿಸ್ ಸರ್ ಯಾವುದೇ ಕೆಲಸ ಮಾಡಬೇಕು ಅಂತ ಒಂದ್ಸರಿ ಹಠ ಮಾಡಿದ್ರೆ ಆ ಕೆಲಸ ಮಾಡೇ ಮಾಡ್ತಾರೆ ಮೇಡಮ್. ಕ್ರಿಸ್ ಸರ್ ಎಲ್ಲರೂ ಹಠಮಾರಿ ಅಂತ ಹೇಳ್ತಾರೆ ಮೇಡಮ್. ಆದರೆ ಆ ಹಠನೇ ಇವತ್ತು ಕೆಲಸಕ್ಕೆ ಬರೋದು. ಕೃಷ್ಣ ಸರ್. ಅರೆ ಅಂಕಲ್, ನಾನು ಸಿಗ್ತೀನಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬನ್ನಿ ಬನ್ನಿ, ಊಟ ಮಾಡಿ. ಇಲ್ಲ, ನಾನು ಊಟಕ್ಕೆ ಅಂತ ಬರಲಿಲ್ಲ. ನೀವು ಯಾವ ಕಾರಣಕ್ಕೆ ಬಂದಿದ್ರೂ ಪರವಾಗಿಲ್ಲ, ಮೊದಲು ಬಂದು ಊಟ ಮಾಡಿ. ಇಲ್ಲ, ಅಲ್ಲಿ ಊಟ ಎಲ್ಲ ಅರೇಂಜ್ ಆಗಿದೆ, ನಾನು ಅಲ್ಲೇ ಮಾಡ್ಕೊಳ್ತೀನಿ. ಏನ್ ಅಂಕಲ್ ನೀವು
ಎಲ್ಲಾದ್ರೇನು ಊಟನೇ. ಒಂದ್ ಕೆಲಸ ಮಾಡಿ, ಇಲ್ಲಿ ಊಟ ಮಾಡಿ, ಅಲ್ಲಿ ಹೋಗಿ ಸ್ವೀಟ್ಸ್ ತಿನ್ನಿ ಅಷ್ಟೇ. ಇಲ್ಲ ಕೃಷ್ಣ ಅವರೇ, ನೀವು ಸುಮ್ಮನಿರಿ. ಇಲ್ಲಿ ಒಂದ್ ಊಟ ತಗೊಂಬನ್ನಿ. ಬನ್ನಿ 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 ಬನ್ನಿ. ಅಲ್ಲ ಬನ್ನಿ ಸರ್, ಅಂಕಲ್, ಅದು ಕೂತ್ಕೊಳ್ಳಿ. ಬೇಡ ಸರ್. ಬರೀ ಹೇಳಿದ್ರೆ ಕೇಳದ ನೀವು. ತಗೊಳ್ಳಿ. ಬೇಡ ಸರ್, ಅದು ಏನ್ ಅಂಕಲ್ ನೀವು ಇಷ್ಟು ಪ್ರೀತಿನ ಕೊಡ್ತಿದ್ರು ಬೇಡ ಅಂತಿದ್ದೀರಲ್ಲ, ನಂಗೆ ಬೇಜಾರಾಗಲ್ವಾ? ಸರಿ, ಬೇಜಾರು ಮಾಡ್ಕೋಬಿಡಿ, ಕೊಡಿ. ಹಾ ತಗೊಳ್ಳಿ, ತಿನ್ನಿ. ಸರ್, ಅದು ನಿಮ್ಮ ಹತ್ರ ಒಂದು ಮಾತಾಡ್ಬೇಕಿತ್ತು. ಹೇಳಿ ಅಂಕಲ್. ನಮ್ ರಾಧಾ ಶುದ್ಧ ಹಠಮಾರಿ ಅಂಕಲ್. ಎಷ್ಟ್ ಹೇಳಿದ್ರು ನನ್ ಮಾತೇ ಕೇಳ್ತಿಲ್ಲ. ನನಗೆ ಸಿಟ್ಟು ಬರಿಸ್ತಾಳೆ. ಎಷ್ಟೇ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಕ್ಯಾರೇ ಅಂತಿಲ್ಲ. ಹೋಗಿ ಹೋಗಿ ಮುನಿನ ಕಟ್ಕೊಳ್ತೀನಿ ಅಂತ ವಾದ ಮಾಡ್ತಾಳೆ. ನಾನ್ ಏನ್ ಮಾಡಕ್ಕಾಗತ್ತೆ ಹೇಳಿ? ಏ ಕೃಷ್ಣ, ಅಜ್ಜಿ ನಿನ್ನ ಕರಿತಿದ್ದಾರೆ, ಈಗಲೇ ಬರ್ಬೇಕಂತೆ. ಆಮೇಲೆ ಬರ್ತೀನಿ ಅಂತ ಹೇಳು. ಅದೇನೋ ಅರ್ಜೆಂಟ್ ಅಂತೆ ಕಣೋ, ಕರ್ಕೊಂಬಾ ಅಂತ ಹೇಳಿದ್ರು. ಬಾ ಅಂಕಲ್, ಊಟ ಮಾಡ್ತೀರಿ? 5 ನಿಮಿಷ ಬಂದ್ಬಿಡ್ತೀನಿ. ಬಾ. ಏನಪ್ಪ, ಎಲ್ರದ್ದು ಊಟ ಆದ್ಮೇಲೆ ತಾನೇ ನೀನು ಊಟ ಮಾಡಬೇಕು. ಗೆಸ್ಟ್ಗಳ್ದು ಯಾರ್ದು ಊಟನೇ ಆಗಲಿಲ್ಲ, ಆಗಲೇ ನೀನು ಶುರು ಮಾಡಿಬಿಟ್ಟಿದೆಯಲ್ಲ. ಇಲ್ಲ, ಅದು ನಾನು ನಿನಗೆ ಹೇಳಿದ್ದು, ಕೆಲಸ ಮಾಡಕ್ಕೆ ಬಂದವರು ಕೊನೆಯಲ್ಲಿ ಊಟ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು. ಎನಿವೇಸ್, ಪ್ಲೇಟಲ್ಲಿಟ್ಟು ಹೋಗಿ ಒಂದು ಗ್ಲಾಸ್ ನೀರು ತಗೊಂಡು ಬಾ. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ಕೆಲಸದವನಲ್ಲ, ರಾಧಾ ಅವ್ರ ತಂದೆ. ಓ ಮೋಹನ್, ರಾಧಾ ಅವರ ತಂದೆ. ಬಟ್ ನೀವಿಲ್ಲೇನು ಮಾಡ್ತಿದ್ದೀರಾ? ಅಲ್ಲ ಮೇಡಮ್, ಅದು ನಾನು ಐ ಗಾಟ್ ಟು ನೋ. ಬಿಟ್ಟಿ ಊಟ ಸಿಗುತ್ತೆ ಅಂತ ಬಂದಿದ್ದೀರಾ? ಏನ್ ಹಾಗೆ ನೋಡ್ತಿದ್ಯಾ? ನನ್ನ ಮಗಳ ಮದ್ವೆ ನಡೆಯೋ ಜಾಗದಲ್ಲಿ ನಿನ್ನ ಮಗಳ ಮದ್ವೆ ಮಾಡ್ಸೋದಲ್ದೆ ಇದು ಬೇರೆನಾ? ಇಲ್ಲ ಮೇಡಮ್, ನಾನು ಸಾಕು, ಸುಮ್ಮನೆ ಇರು. ಹೌದು, ಒಬ್ನೇ ಬಂದ್ಬಿಟ್ಟಿದೀಯಾ? ನೀನ್ ಬೆಟಾಲಿಯನ್ ಎಲ್ಲ ಎಲ್ಲಿ? ನೀನ್ ಬೆಟಾಲಿಯನ್ ಬಂದಿದ್ದಿದ್ರೆ ಏನೋ 10-20 ಜನ ಇದ್ದಾರೆ, ಭಿಕ್ಷೆ ಅಂತ ಊಟ ಕಳಿಸ್ತಿದ್ವಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಊಟಕ್ಕೆ ಅಂತ... ಸಾಕು, ಮುಚ್ಚಯ್ಯ ಬಾಯಿ. ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗೋಲ್ಲ ಅನ್ಸುತ್ತೆ. ಹೇಗ್ ಅರ್ಥ ಆಗುತ್ತೆ? ಮಾನ ಮರ್ಯಾದೆ ಅನ್ನೋದು ಇದ್ರೆ ತಾನೆ. ಏನೇ ನೀನೊಬ್ಳೆ ಶ್ರೀಮಂತಲೋನ ತರ ಕೊಪ್ಪಿನ್ ಮಾತಾಡ್ತಿದ್ಯಾ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಗೊತ್ತಾಯ್ತಾ? ನಾವೇನ್ ಬೀದಿ ಬಿಕಾರಿಗಳ? ನೀನ್ ಯಾರು? ಅದನ್ ಕೇಳಕ್ ನೀನ್ ಯಾವಳೆ? ಏಯ್, ನೀನೊಬ್ಳೆ ಎಲ್ಲ ದುಡ್ಡು ನೋಡಿರೋದು. ನಾವು ನಮ್ಮ ಮೊಮ್ಮಗಳನ್ನ ದೊಡ್ಡ ಶ್ರೀಮಂತನ್ಗೆ ಕೊಡ್ತಾ ಇದೀವಿ. ನಾನು ನಿನ್ ಹತ್ರ ಮಾತಾಡ್ತಾ ಇಲ್ಲ. ಆದ್ರೆ ನಾನ್ ನಿನ್ ಹತ್ರನೇ ಕಣೆ ಮಾತಾಡ್ತಾ ಇರೋದು. ಇವನು ನನ್ನ ಮಗ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ ಕಲಿ. ಓಹೋ, ಏನು ಒಬ್ಳಿಗೆ ಸ್ಟೇಟಸ್ ಎಲ್ಲ ಇರೋದು. ನಮಗೂ ಇದೆಯಮ್ಮ ಸ್ಟೇಟಸ್, ಡಿಗ್ನಿಟಿ ಎಲ್ಲ. ಅಮ್ಮ, ಇರ್ಲಿ ಬಿಡಮ್ಮ. ಏಯ್, ನೀನ್ ಸುಮ್ನೆರೋ. ಇವಳು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ನಿಂತ್ಕೊಂಡಿರ್ಬೇಕಾ? ಇವಳು ಶ್ರೀಮಂತಿಕೆ ಇದ್ರೆ ಇವಳ ಮನೇಲಿ ಇಟ್ಕೊಳ್ಳಿ, ನಾವೇನ್ ಇವಳಿಗಿಂತ ಕಮ್ಮಿ ಇಲ್ಲ. ಭವಾನಿ, ಲೆಟರ್ ಗೋ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಅದ್ ನಮ್ಗೆ ತಾನೇ ತಾಗೋದು. ವಿಲ್ ಯು ಶಟ್ ಅಪ್ ಮೋಹನ್? ಬಾಡ್ಗೆ ಜ್ಯುವೆಲ್ಸ್ ಹಾಕೊಂಡ್ ಬಂದು ಪೋಸ್ ಮಾಡೋ ಇವ್ರನ್ನ ಸುಮ್ಮನೆ ಬಿಡಬಾರ್ದು.
ಏಯ್ ಬೇಡ ನೋಡ್. ಸುಮ್ಮನೆ ನಿಂತ್ಕೋತೀಯಾ? ರಿಚ್ನೆಸ್ ಅನ್ನೋದು ಬ್ಲಡ್ಡಲ್ಲೇ ಬರಬೇಕು. ಈ ಥರ ಅಲಂಕಾರ ಮಾಡ್ಕೊಳ್ಳೋದ್ರಲ್ಲ. ಏಯ್ ಮುಚ್ಚೆ ಬಾಯಿ ಕಂಡಿದ್ದೀನಿ ನಿನ್ ರಿಚ್ನೆಸ್ನ. ನೀನ್ ಕೆಣಕ್ತಾ ಇರೋದು ಈ ಕತ್ರಗುಪ್ಪೆ ಕಾಂತಮ್ಮನ್ನ. ಕೈ ಮುಗ್ದು ಹೋಗೋರ್ನೆ ಹೊರದು ಮುಕ್ಬಿಡ್ತೀನಿ, ಅಂತದ್ರಲ್ಲಿ ಕೈ ತೋರ್ಸ್ದವ್ರನ್ನ ಸುಮ್ನೆ ಬಿಟ್ಬಿಡ್ತೀನಾ? ಮುರಿದು ಹಾಕ್ಬಿಡ್ತೀನಿ. ಏನ್ರಿ ಏನ್ ಮಾತಾಡ್ತೀರಾ ನೀವು? ನಮ್ಮನೆ ಮದುವೆಗೆ ಬಂದು ನಮ್ಗೆ ಧಮಕಿ ಹಾಕ್ತೀರಾ? ಎಷ್ಟ್ರಿ ಕೊಬ್ಬು ನಿಮ್ಗೆ? ಮುಚ್ಚಯ್ಯ ಬಾಯಿ ಕಂಡಿದ್ದೀನಿ ಅಮ್ಮೋರ್ ಗಂಡ. ನಿನ್ ಮಾತನ್ನ ನೀನ್ ಕಟ್ಕೊಂಡಿರೋ ಹೆಂಡತಿನೇ ಕೇಳಲ್ಲ, ಇನ್ ಈ ಕತ್ರಗುಪ್ಪೆ ಕಾಂತಮ್ಮ ಕೇಳ್ಬಿಡ್ತಾಳ? ಸೀದೋಗಿರೋ Just shut up. ನಿನ್ನ ಈ ಹುಚ್ಚಾಟ ಹಾರಾಟ ಎಲ್ಲ ನನ್ನ ಮುಂದೆ ಇಟ್ಕೋಬೇಡ. ಇಷ್ಟಕ್ಕೂ ನಿನ್ನ ಮಗ ನಮ್ಮ ಜಾಗದಲ್ಲಿ ಬಂದು ಯಾಕೆ ಊಟ ಮಾಡಬೇಕಿತ್ತು? ಗತಿ ಇಲ್ಲ ಅಂತ ತಾನೆ? ಇಷ್ಟೆಲ್ಲ ಬಾಡಿಗೆ ಅಲಂಕಾರ ಮಾಡ್ಕೊಂಡಿರೋ ನೀನು ಇನ್ನೊಂದು ಸ್ವಲ್ಪ ಸಾಲನೋ ಸೊಲನೋ ಮಾಡಿ ಊಟದ ಅರೇಂಜ್ಮೆಂಟ್ಸು ಮಾಡ್ಕೋಬೇಕಿತ್ತು ತಾನೆ? ಏಯ್ ಸೆಕೆಂಡ್ ಹ್ಯಾಂಡ್ ನನ್ ಮಗನೇ, ಏನೋ ಯಾವತ್ತು ಅನ್ನ ಕಂಡರು ಅಂತಾರ ಇನ್ನು ತಟ್ಟೆ ಹಿಡ್ಕೊಂಡು ಅಮ್ಮ ತಾಯಿ ಅಂತ ನಿಂತಿದ್ಯಲ್ಲ, ಮಾನ ಮರ್ಯಾದೆ ಇಲ್ವಾ ನಿಂಗೆ? ಅಕ್ಕ ಅಕ್ಕ ಅಲ್ಲಿ ಜೋರ್ ಗಲಾಟೆ ನಡೀತಿದೆ. ಏನ್ ಗಲಾಟೆನೋ ಗೊತ್ತಿಲ್ಲ ಅಕ್ಕ, ಜೊತೆಗೆ ನಿಮ್ಮ ಅಪ್ಪನೂ ಇದ್ದಾರೆ. ಏನೋ ಅಪ್ಪನೂ ಇದ್ದಾರಾ? ಎಲ್ಲಿ? ಅಕ್ಕ ಪಕ್ಕದಲ್ಲಿ ಮದುವೆ ನಡೀತಿದೆಯಲ್ಲ, ಅವ್ರು ಊಟ ಮಾಡೋ ಜಾಗದಲ್ಲಿ ಅಕ್ಕ. ನಡಿ ಹೋಗೋಣ. ನಿನ್ನ ಕ್ಯಾರೆಕ್ಟರ್ ಏನು ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಊಟ ಮಾಡ್ತಿದ್ದ ತಟ್ಟೆನ ತೆಗೆದು ನೆಲಕ್ಕೆ ಎಸ್ತಿದ್ಯಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನಿನಗೆಷ್ಟು ದುರಹಂಕಾರ ಇದೆ ಅಂತ. ಲೇ ಮುಚ್ಚಲೆ ಬಾಯ್ನ, ದುರಹಂಕಾರ ನಿನಗೆ. ಒಂದೂಟ ಜಾಸ್ತಿ ಖರ್ಚಾಗೋಗ್ಬಿಟ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅನ್ನೋ ನಿಮ್ಮಂತವ್ರ ಶ್ರೀಮಂತಿಗೆ ಬೆಂಕಿ ಹಾಕ್ಬೇಕು, ಬೆಂಕಿ. ಅಜ್ಜಿ, ಏನಾಯ್ತು ಅಜ್ಜಿ? ಯಾಕೆ ಈ ತರ ಜಗಳ ಮಾಡ್ತಾ ಇದ್ದೀರಾ? ಅಪ್ಪ ಏನಾಯ್ತು? ಇನ್ನೇನಾಗುತ್ತೆ, ಇಲ್ಲಿ ಕದ್ದು ತಿನ್ನೋದಕ್ ಬಂದ್ರು ಸಿಕ್ಕಾಕೊಂಡ್ರು. ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೇ ದಡಿಯ ನನ್ ಮಗನೇ. ಕದ್ದು ಗಿದ್ದು ಅಂದ್ರೆ ಚಚ್ ಬಜ್ಜಿ ಮಾಡಾಕ್ಬಿಡ್ತೀನಿ. ಮುಚ್ಚಮ್ಮ ಬಾಯಿ. ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ ಬರ್ಬೇಡ. ಅಧಿಕಾರಿಗಳನ್ನ ತಂದು. ಏಯ್ ಯಾವಳೆ ಬಿಕಾರಿ? ನೀನ್ ಬಿಕಾರಿ, ನಿನ್ ಗಂಡ ಬಿಕಾರಿ, ನಿಮ್ಮಪ್ಪ ಬಿಕಾರಿ, ನಿಮ್ಮಮ್ಮ ಬಿಕಾರಿ, ನಿಮ್ ತಾತ ಬಿಕಾರಿ, ನಿಮ್ ವಂಶನೇ ಬಿಕಾರಿ. ಬಿಕಾರಿ ಅಂತೆ ಬಿಕಾರಿ. ಈ ನಿನ್ ಬಿಕಾರಿ ಬುದ್ಧಿನ ನಿನ್ ಮಗಳಿಗ ಕಲ್ಸಿದ್ಯಲ್ವಾ? ಅಜ್ಜಿ ಪ್ಲೀಸ್, ಇದೆಲ್ಲ ಬೇಕಾ? ಇದಕ್ಕೆ ಹೇಳಿದ್ದು ನನ್ನ ಮದ್ವೆ ಇಲ್ಲಿ ಬೇಡ ಅಂತ. ವಾವ್, ಎಷ್ಟು ಸೂಪರ್ ಆಗಿ ಡ್ರಾಮಾ ಮಾಡ್ತೀಯ ನೀನು. ದೇವಸ್ಥಾನದಲ್ಲಿ ಆ ರೌಡಿ ಜಗಳ ಮಾಡ್ಬೇಕಾದ್ರೂ ಸುಮ್ಮನೆ ನಿಂತಿದ್ದೆ. ಅವನು ಇಲ್ಲೇ ಮದ್ವೆ ಆಗೋಣ ಅಂದಾಗ್ಲೂ ಸುಮ್ಮನೆ ನಿಂತಿದ್ದೆ. ಈಗ ಬಂದು ದೊಡ್ಡದಾಗಿ ಬಿಲ್ಡಪ್ ತಗೋತಾ ಇದೀಯಾ? ಕರೆಕ್ಟಾಗಿ ಹೇಳ್ತಾ ಇದೆಯಾ ಭವಾನಿ. ನಂಗೆ ಯಾಕೋ ಇದೆಲ್ಲ ಇವಳ್ದೆ ಕುಮ್ಮಕ್ಕು ಅನಿಸ್ತಾ ಇದೆ. ಏಯ್ ಮುಚ್ಚಾಯ ಬಾಯಿನ ಕಂಡಿದ್ದೀನಿ. ದಯವಿಟ್ಟು ವಿಷಯ ಏನು ಅಂತ ಗೊತ್ತಿಲ್ಲದೆ ಯಾಕೆ ಸುಮ್ಮನೆ ಎಲ್ಲರೂ ಹೀಗೆ ಗಲಾಟೆ ಮಾಡ್ಕೋತಾ ಇದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಮ್ಗೆ ಬುದ್ಧಿ ಹೇಳಕ್ ಬರ್ತಿದ್ಯೋ? ಏಯ್ ಏನೇ ಅಷ್ಟೆಲ್ಲ? ಏನಾಯ್ತು? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಕಿರ್ಚಾಡ್ತಿದ್ದೀರಾ? ಏನ್ ನಡಿಬಾರ್ದಿತ್ತೋ ಅದೆಲ್ಲ ನಡೆದು ಹೋಯ್ತು ಸರ್. ಇನ್ನೇನು ಬಾಕಿ ಇಲ್ಲ. ಐ ಆಮ್ ರಿಯಲಿ ಸಾರಿ ರಾಧಾ. ಆಕ್ಚುಲಿ ಇನ್ನೇನು ಮಾತಾಡಬೇಡಿ ಸರ್. ನಾವು ಬಡವರು, ಈ ಕಡೆ ಬರಬಾರ್ದಿತ್ತು, ಬಂದ್ಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಇನ್ನೀ ಕಡೆ ತಲೆ ಹಾಕು ನೋಡಲ್ಲ. ನೀವು ನಮ್ಮ ವಿಚಾರಕ್ಕೆ ಬರಬೇಡಿ.